ದೆಹಲಿಗೆ ತೆರಳಿದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಪಕ್ಷದೊಳಗಿನ ಗುಂಪುಗಾರಿಕೆ ಬಗ್ಗೆ ವಿಜೇಂದ್ರ ಟೀಮ್ ಅವರಿಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ನಡೆಸಿದ್ದಾರೆ. ಪಕ್ಷದಲ್ಲಿನ ಕಿತ್ತಾಟದಿಂದ ಸಾಕಷ್ಟು ಸಮಸ್ಯೆ, ಗೊಂದಲ ಹೆಚ್ಚಾಗ್ತಾ ಇದೆ. ಬಣಗಾರಿಕೆಯಿಂದ ಪಕ್ಷ ಸಂಘಟನೆಗೂ ಡ್ಯಾಮೇಜ್ ಆಗ್ತಿದೆ. ಎಂಎಲ್ಸಿ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಹಲವರು ನಡ್ಡಾ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಸರ್ಕಾರದ ನಡವಳಿಕೆ ಬಗ್ಗೆಯೂ ಪ್ರಸ್ತಾಪವನ್ನ ಮಾಡಿದ್ದೀವಿ ಅಂತ ಛಲವಾದಿ ತಿಳಿಸಿದ್ದಾರೆ. ಸರ್ಕಾರದ ನಡವಳಿಕೆ ಬಗ್ಗೆ ಸಹ ಪ್ರಸ್ತಾಪವನ್ನ ನಡೆಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಈ ಬಗ್ಗೆ ಅವರು ತಿಳಿಸಿದ್ರು. ಇನ್ನು ಬಣಗಾರಿಕೆಯಿಂದ ಪಕ್ಷ ಸಂಘಟನೆಗೂ ಡ್ಯಾಮೇಜ್ ಆಗ್ತಿದೆ ಅನ್ನುವಂತಹ ಮಾತನ್ನ ನಡ್ಡಾ ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ವಿಜೇಂದ್ರ ಟೀಮ್. ದೆಹಲಿಗೆ ಸದ್ಯ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ತೆರಳಿದ್ದಾರೆ. ಪಕ್ಷದೊಳಗಿನ ಗುಂಪುಗಾರಿಕೆ ಬಗ್ಗೆ ವಿಜೇಂದ್ರ ಟೀಮ್ನಿಂದ ಅವರಿಗೆ ತಿಳಿಸಲಾಗಿದೆ. ಜೆಪಿ ನಡ್ಡಾ ಭೇಟಿಯಾಗದ ಯತ್ನಾಳ್ ಐನ್ ಟೀಮ್. ಬಿಜೆಪಿ ಭಿನ್ನರ ಪರ ಆರ್ ಅಶೋಕ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಯತ್ನಾಳ್ ಟೀಮ್ ಭೇಟಿಗೆ ಅವಕಾಶ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳು ಯತ್ನಾಳ್ ರಮೇಶ್ ಚರ್ಚೆ ನಡೆಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಹೀಗಾಗಿ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಆರ್ ಅಶೋಕ್ ಅವರು ಬ್ಯಾಟ್ ಬೀಸಿದ್ದಾರೆ ಭಿನ್ನರ ಪರ. ಅಶೋಕ್ ಶಿಫಾರಸಿಗೆ ಆಯ್ತು ನೋಡೋಣ ಅಂತ ಜೆಪಿ ನಡ್ಡಾ ಅವರು ತಿಳಿಸಿದ್ದಾರೆ. ಇನ್ನು ಜೆಪಿ ನಡ್ಡಾರನ್ನ ಯತ್ನಾಳ್ ಟೀಮ್ ಅವರು ಭೇಟಿ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರ ಪರ ಆರ್ ಅಶೋಕ್ ಬ್ಯಾಟ್ ಅನ್ನ ಬೀಸಿದ್ದಾರೆ. ಅವರಿಗೆ ಭೇಟಿಗೆ ದೆಹಲಿಯಲ್ಲಿ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಶೋಕ್ ಅವರ ಶಿಫಾರಸಿಗೆ ನೋಡೋಣ ಅಂತ ಜೆಪಿ ನಡ್ಡಾ ಸಹ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಬಂದಾಗ ಸಹಜವಾಗಿ ಮುಖಂಡರುಗಳೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು ಸಹಜ. ಅಶೋಕ್ ಅವರು, ನಾವು, ಅಶ್ವಥ್ ನಾರಾಯಣರವರು, ರವಿಕುಮಾರ್ ಅವರು, ಇನ್ನೂ ಅನೇಕ ಮುಖಂಡರು, ನಮ್ಮ ಲಯಾರ್ ಸಿಂಗ್ ಅವರು, ಮಾನ್ಯ ಗೋವಿಂದ ಕಾರಜೋಳ ಅವರು, ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ. ಭೇಟಿ ಮಾಡಿದಾಗ ಸಹಜವಾಗಿ ಒಂದು ವಿಷಯ ಬರುತ್ತೆ. ಏನಂದರೆ ಆರ್ಗನೈಸೇಷನ್ ಹೇಗೆ ನಡೀತಾ ಇದೆ, ಮತ್ತು ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ, ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ. ನಾವು ಹೇಳಿದ್ದೀವಿ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತದೆ ಅನ್ನೋದನ್ನು ನಾವು ವಿವರಣೆ ಕೊಟ್ಟಿದ್ದೇವೆ. ಮತ್ತು ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ಅದನ್ನು ಬಗ್ಗೆನೂ ನಾವು ವಿವರಣೆ ಕೊಟ್ಟಿದ್ದೇವೆ. ವಿರೋಧ ಪಕ್ಷದ ನಾಯಕ